Finally, train come. ಈ ವಿಡಿಯೋದಲ್ಲಿ ಒಬ್ಬ ಪ್ಯೂರ್ ಮಿಡ್ಲ್ ಕ್ಲಾಸ್ ಕೆಲಸ ಹಿಡ್ಕೊಂಡು ಬೆಂದ ಕಾಡೂರು ಬೆಂಗಳೂರಿಗೆ ಹೋಗ್ತಾ ಇರೋದು. ರಿಯಾಲಿಟಿ ಯಾವ ಥರ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇವರು ನಮ್ಮ ರಕ್ಷಕರು. ಬಸ್ಸಲ್ಲಿ ಜರ್ನಿ ದಾವಣಗೆರೆಯಿಂದ ಬೆಂಗಳೂರು. ದಾವಣಗೆರೆ ರೀಚ್ ಆದ್ವಿ. ಇಲ್ಲಿದ್ದ ಟ್ರೈನಲ್ಲಿ ಪ್ರಯಾಣ. ದಾವಣಗೆರೆ ರೈಲ್ವೆ ಸ್ಟೇಷನ್. ಸೊ ಬ್ಯೂಟಿಫುಲ್. ಐ ಲವ್ DVG. ಗ್ರ್ಯಾಂಡ್ ವೆಲ್ಕಮ್ಮಿಗೆ ನಮ್ಮ ನಾಗೇಶ್ ಅವರು ಇದ್ದಾರೆ. ಟಿಕೆಟ್ ತಗೋಬೇಕೀಗ. ಬೆಂಗಳೂರು ನಮಗೆ ಬರೀ ಸ್ವಾಗತ ಕೋರೋರು ಲೆಜೆಂಡ್ಸ್. ಅಲ್ಲಿ ನೋಡಿ, ಇಲ್ಲಿ ನೋಡಿ. ಕೆಲಸ ಹುಡುಕೋ ಒಂದು ಬರದಲ್ಲಿ ಮಗಗೆ ಒಂದು ಚಿಂತೆ, ಹೈಟು ಇಲ್ಲ ಅಂತ. ಅದಕ್ಕರ್ಧ ಮಗ ಭಾಳ ಚಿಂತೆ ಹೋಗಿದೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಅವನಿಗಿಂತ ಒಂದೇ ಒಂದು ಇಂಚ್ ಎಕ್ಸ್ಟ್ರಾ ಹೈಟ್ ಇದ್ದೀನಿ ಅನ್ನೋದು ನನಗೆ ಖುಷಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಫೈನಲಿ ಟ್ರೈನ್ ಕಮ್. ಲೋಕಲ್ ಟ್ರೈನಲ್ಲಿ ಜರ್ನಿ ಯಾವ ಥರ ಇರುತ್ತೆ ನೋಡ್ಕೊಳ್ಳಿ. ಫ್ಯಾಕ್ಟ್ಸ್ ಹೇಗಿದೆ ಹಾಗೇ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇನ್ನು ತುಂಬ ಇದೆ ಮುಂದೆ, ಹೋಗ್ತಾ ನೋಡೋಣ. ಯಾಕೆ ತುಂಬ ಇಂಪಾರ್ಟೆಂಟ್ ಅಂತ ಗೊತ್ತಾಗಬೇಕು ಅಂತ ಅನ್ಸುತ್ತೆ. ಮನಿ ಕನ್ಸ್ ಬೈ ಹ್ಯಾಪಿನೆಸ್ ಅಂತ ತೋರಿಸ್ತೀನಿ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್. ಮನಿ ಕ್ಯಾನ್ ಬೈ ಎವ್ರಿಥಿಂಗ್. ಯಾ ಫೈನಲಿ ಆಬ್ವಿಯಸ್ಲಿ ಎಲ್ಲರೂ ರ್ಯಾಟ್ ರೇಸ್ ಅಂತ ಕೇಳಿರ್ತೀರ. ಪ್ರಾಕ್ಟಿಕಲಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದ್ಸಲ ನೀವು ಆ ಸಿಚುವೇಶನಲ್ಲಿ ನೆನ್ಪು ಮಾಡ್ಕೊಳ್ಳಿ. ಲಿಟ್ರಲಿ ಗೊತ್ತಾಗ್ತಾ ಇಲ್ಲ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತು, ಬಟ್ ಹೇಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಬಸ್ ಹುಡ್ಕೊಂಡು ಹೋಗೋಣ ಬನ್ನಿ, ಏನಾಗುತ್ತೋ ಆಗಲಿ. ಮಾದಪ್ಪನ ಜಾತ್ರೆ. ಫೈನಲಿ ಬಸ್ ಸಿಕ್ತು. ನಿಮಗೊಬ್ಬರು ಟ್ಯಾಲೆಂಟೆಡ್ ಪರ್ಸನ್ ಪರಿಚಯ ಮಾಡ್ತೀನಿ ನೋಡಿ. ಮೇಡ್ ಇನ್ ಇಂಡಿಯಾ. ಇದೇ ನೋಡಿ ನಾವು ಹೋಗ್ಬೇಕಿರೋಂಥ ಪ್ಲೇಸ್. ಇಂಟರ್ವ್ಯೂ ಇರೋದಲ್ಲೇ. ಇನ್ನು ಜಸ್ಟ್ ಬೆಳಗಿನ ಜಾವ 5 ಗಂಟೆ ಆಗ್ಲೇ ಈ ಲೆವೆಲಿಗೆ ರಶ್ ಅನ್ನೋದಿದೆ. ತೋರಿಸ್ತೀನಿ ನೋಡಿ ನಿಮಗೆಲ್ಲ. ಆಲ್ರೆಡಿ ಎಂಪ್ಲಾಯೀಸ್ ಎಲ್ಲ ಹೇಗೆ ಹೋಗ್ತಾ ಇದ್ದಾರೆ ಅಂತ ನೋಡ್ಕೊಳ್ಳಿ. ರ್ಯಾಟ್ ರೇಸ್ ಅನ್ನೋದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಬಟ್ ಇಲ್ಲಿ ಒಂದು ವಿಚಾರ ಏನು ಬೇಗ ಗೊತ್ತಾಯಿತು ಅಂತಂದ್ರೆ, ನೈಟ್ ಯಾವುದು ಡೇ ಯಾವುದು ಅನ್ನೋದು ಒಂದು ಚೂರು ಗೊತ್ತಾಗಲ್ಲ. ಸುಮ್ಮನೆ ಟೈಮ್ ಹೋಗ್ತಾ ಇರುತ್ತೆ. ಟೈಮಿನ ಜೊತೆ ನಾವು ಓಡ್ತಾ ಇರಬೇಕು. ಹಾಗೆ ಹೀಗೆ ಸಾಗ್ತಾ ಹೋಗ್ತಾ ಇದೆ ನಮ್ಮದು ಪಯಣ. ನಿಧಾನಕ್ಕೆ ಲೈಟ್ಲಿ ಬೆಳಕಾಗ್ತಾ ಇದೆ. ಮಗ ಕೈ ಕಟ್ಟಿಬಿಟ್ಟಿದ್ದಾನೆ. ಜೀವನ ಇಲ್ಲಿ ಸಾಕಾಗ್ಬಿಟ್ಟಿದೆ ಅಂತ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಟೀ ಕುಡಿಯೋಕೆ ಹೋಗ್ತಾ ಇದೆ. ಇಂಟರ್ವ್ಯೂ ಇರೋದು 12 ಗಂಟೆಗೆ. ಅಲ್ಲಿವರೆಗೂ ಇಲ್ಲಿ ಕುತ್ಕೊಳ್ಳೋಣ ಅಂತಂದ್ರೆ ಒಂದು ಪ್ಲೇಸ್ ಎಲ್ಲೆಲ್ಲೂ ಇಲ್ಲ. 1 to 2 hours ಆಯ್ತು. ಫುಲ್ ಸ್ಟ್ಯಾಂಡಿಂಗ್ ಪೊಸಿಷನ್. ಹೋಗ್ತಾ ಇದೀವಿ, ಅಲ್ಲಿ ನೋಡ್ತಾನೆ ಇದೀವಿ. ಕುತ್ಕೊಳ್ಳೋಕೆ ಒಂದು ಒಳ್ಳೆ ಪ್ಲೇಸ್ ಇಲ್ಲ. ಅಟ್ಲೀಸ್ಟ್ ಒಂದು ಕಟ್ಟೆ ಇಲ್ಲ ಇಲ್ಲಿ. ಲೈಫ್ ಲಿಟ್ರಲಿ ಇವಾಗ ಗೊತ್ತಾಗ್ತಾ ಇದೆ ವಾಟ್ ಈಸ್ ಲೈಫ್ ಅಂತ. ನಿಮಗೆ ಇನ್ಡೆಪ್ತಾಗಿ ಹೇಳಿದ್ದೀನಿ ಅಂದ್ಕೊಳ್ತೀನಿ. ಹಾಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಟ್ ಅಷ್ಟು ಸುಲಭ ಇಲ್ಲ ಇಲ್ಲಿ. ನೋಡಬೇಕು. ಇನ್ನೇನು ಒಳಗೆ ಹೋಗೋ ಟೈಮ್ ಬಂದು ತಿಳಿಸ್ತೀನಿ ಏನಾಯಿತು ಅಂತ.
ಫೈನಲಿ ಇಂಟ್ರಿ ಕ್ಲಿಯರ್. ಟೈಮ್ 5:12. ಹೈಯರ್ ಮಾಡ್ಕೊಳ್ತಾರೆ ಇಲ್ಲ ಗೊತ್ತಿಲ್ಲ. ನನ್ನ ಮಗ ಅಂತೂ ಭಾರಿ ಬೇಜಾರಾಗಿದ್ದಾನೆ, ತುಂಬ ಬೇಜಾರಾಗ್ಬಿಟ್ಟಿದ್ದಾನೆ. ಗೊತ್ತಿಲ್ಲ ಏನಾಗುತ್ತೆ ಏನೋ. ಒಂದೇ ವೇಕೆನ್ಸಿ ಬೆಳಿಗ್ಗೆ 10 ಗಂಟೆಯಿಂದ ವೆಯ್ಟ್ ಮಾಡಕತ್ತಿದ್ದಾರೆ. ಈಗ ಜಸ್ಟ್ ಒಂದು 5 ಮಿನಿಟ್ಸ್ ಅಷ್ಟೇ ತಗೊಂಡು ಮುಗಿಸಿದ್ರು. ನೋಡೋಣ ಏನಾಗುತ್ತೆ. ವಾಪಸ್ ಊರಿಗೆ ಹೋಗ್ಬಿಟ್ಟು ಇವತ್ತಿಗೆ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಬ್ಲಾಗ್ ಬಾ